ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಈ ನಿಂಬೆಹಣ್ಣು ದೇಹಕ್ಕೆ ತಂಪು, ವಿಟಮಿನ್ ಸಿ ರಿಚ್ ಇದೆ. ಅದರಲ್ಲೂ ನಮ್ಮ ದೇಹಕ್ಕೆ ಬೇಕಾದರೆ ವಿಟಮಿನ್ ಸಿ ಕೊಡ್ತದೆ. ಆದರೆ ಈ ಕೆಲವರು ಏನು ಮಾಡ್ತಂದರೆ, ಈ ವೆಜ್ಜು ನಾನ್ ವೆಜ್ಜು ಇಂಥದ್ರಲ್ಲಿ ಇದನ್ನು ಉಪಯೋಗಿಸ್ಕೊತಾರೆ. ಅದು ವಿಷಕಾರಿ ಆಗುತ್ತೆ. ನೋಡಿ, ಚೆನ್ನಾಗಿ ಇರುವಂಥ ಹಾಲಿಗೆ ಒಂದೆರಡು ಡ್ರಾಪ್ ನಿಂಬೆಹಣ್ಣ ರಸ ಹಾಕಿ ಒಡೆದೋಗ್ತದೆ. ಈ ಮೀನು ಸೇವನೆ ಮಾಡುವಾಗ ಅನೇಕರನ್ನು ನಾವು ನೋಡ್ತೀವಿ, ಆ ಮೀನಿಗೆ ನಿಂಬೆಹಣ್ಣು ರಸ ಹಾಕ್ಕೊತಾರೆ. ಅದು ಚರ್ಮ ಕಾಯಿಲೆ ಬರ್ತದೆ, ಅಂದರೆ ತೊನ್ನು ಅಂತಾರಲ್ಲ, ಆ ಥರ ಬರ್ತದೆ. ಈ ಎಳ್ಳು ತಿಂದು ಈ ನಿಂಬೆಹಣ್ಣು ಬೆರೆಸ್ಬಿಟ್ರೆ ಎಳ್ಳಿಗೆ ಅದು ಅಜೀರ್ಣಕ್ಕೆ ಇದಾಗುತ್ತೆ, ಪ್ರಚೋದನೆ ಕೊಡ್ತದೆ. ಉದ್ದಿನಬೇಳೆ ಸಂಬಂಧಪಟ್ಟ ವಡೆ ಆಗಲಿ, ಉದ್ದಿನಬೇಳೆಯಿಂದ ಮಾಡಿರ್ತಕ್ಕಂಥ ಯಾವುದೇ ಪದಾರ್ಥಗಳಾಗಲಿ ಈ ನಿಂಬೆಹಣ್ಣು ಸೇರಿಸ್ಬಿಟ್ರೆ ಅದು ಏನಾಗುತ್ತಂದರೆ ಹೊಟ್ಟೆ ಭಾರ ಆಗ್ತದೆ. ಏನು ಮಾಡೋದು, ಹೊಟ್ಟೆ ಭಾರ 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 ಅಂತ ತೋರಿಸ್ತದೆ. ಹಾಗಲಕಾಯಿ ಸೇವನೆ ಮಾಡಿ ಈ ನಿಂಬೆಹಣ್ಣವನ್ನು ಯಾವ್ದು ಜ್ಯೂಸು ಅಥವಾ ಅದಕ್ಕೆ ಸ್ವಲ್ಪ ಹಾಕಿ ಏನೋ ಮಾಡಿಬಿಟ್ರೆ ಹೊಟ್ಟೆ ತೊಂದರೆ ಶುರುವಾಗುತ್ತೆ. ಮತ್ತು ಈ ಜಾಮೂನು ಅಂತಾರೆ, ಜಾಮೂನು ಮಾಡಿ ಅದನ್ನು ಸೇವನೆ ಮಾಡಿದ ಮೇಲೆ ಈ ನಿಂಬೆ ಸಂಬಂಧಪಟ್ಟ ಏನೋ ಸೇವನೆ ಮಾಡಿದಾಗ ಅಜೀರ್ಣಕ್ಕೆ ತೊಂದರೆ ಆಗ್ತದೆ. ಈ ಮೂಲಂಗಿ ಸಾರು, ಮೂಲಂಗಿ ಪಲ್ಯ, ಮೂಲಂಗಿ ಇದನ್ನು ಮಾಡಿ ಅದಕ್ಕೆ ಸ್ವಲ್ಪ ಏನಾದರೂ ಯಾವುದು ನಿಂಬೆ ರಸ ಬಿತ್ತು ಅಂದರೆ ಏನಾಗುತ್ತಂದರೆ ಆಮ್ಲತೆ ಜಾಸ್ತಿ ಆಗುತ್ತೆ. ಈರುಳ್ಳಿ ಮತ್ತು ಹಾಲು ಅಜೀರ್ಣಕ್ಕೆ ಇದಾಗ್ತದೆ. ಮತ್ತು ನೋಡಿ, ಈ ನಿಂಬೆ ರಸಕ್ಕೆ ಹಾಲಿಗೆ ನಿಂಬೆ ರಸ ಬಿದ್ದಾಗ ಒಡೆದೋಗುತ್ತೆ. ಮೀನು ಸೇವನೆ ಮಾಡಿ ಹಾಲು ಕುಡಿದ್ರೂ ಸಹ ಅದು ವಿಷಕಾರವಾಗಿ ಪರಿವರ್ತನೆ ಆಗುತ್ತೆ. ಎಳ್ಳು ತಿಂದು ಹಾಲು ಕುಡಿದಾಗ ಅಥವಾ ಹಾಲು ಸಂಬಂಧಪಟ್ಟ ಕುಡಿದಾಗ ಅಜೀರ್ಣ ಉಂಟಾಗುತ್ತೆ. ಉದ್ದಿನಬೇಳೆ ಸೇವನೆ ಮಾಡಿ ಸಂಬಂಧಪಟ್ಟ ಹಾಲನ್ನು ಕುಡಿದಾಗ ಅದು ಹೊಟ್ಟೆ ಭಾರ ಆಗುತ್ತೆ. ಹಾಗಲಕಾಯಿ ಸೇವನೆ ಮಾಡಿ ಈ ಹಾಲು ಸಂಬಂಧಪಟ್ಟು ಕುಡಿದಾಗ ಹೊಟ್ಟೆ ತೊಂದರೆ ಈಡಾಗುತ್ತೆ. ಜಾಮೂನು ತಿಂದು ಹಾಲು ಕುಡಿದಾಗ ಅಜೀರ್ಣ ತೊಂದರೆ ಆಗುತ್ತೆ. ಮೂಲಂಗಿ ಸೇವನೆ ಮಾಡಿ, ಮೂಲಂಗಿ ಸೇವನೆ ಪಲ್ಯ ಆಗಿಲ್ಲ ಸಾರು ಸೇವನೆ ಮಾಡಿ ಹಾಲು ಕುಡಿದಾಗ ಆಮ್ಲತೆ ಜಾಸ್ತಿ ಆಗುತ್ತೆ. ಮತ್ತು ಈರುಳ್ಳಿ ಜೊತೆಯಲ್ಲಿ ಹಾಲು ಕುಡಿದಾಗ ಅದು ಅಜೀರ್ಣಕ್ಕೆ ಇದಾಗುತ್ತೆ. ಇಷ್ಟೆಲ್ಲ ತೊಂದರೆಗಳು, ಇವೆಲ್ಲ ಏನು ವಿಷಕಾರಿ ಅಂಶಗಳನ್ನು ಉತ್ಪನ್ನ ಮಾಡುವಂತಹ ವಸ್ತುಗಳಿವೆ. ಈ ಉತ್ಪಾದನೆ ಆಗುತ್ತೆ. ಈ ವಿಷಯವನ್ನು ಕಡಿಮೆ ಮಾಡ್ಕೋಬೇಕಂದ್ರೆ ಹಾಲಿಗೆ ಇಂಥವೆಲ್ಲ ಸೇರಿಸಬಾರ್ದು. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಮುಟ್ಟಿ ಪ್ರತಿಯೊಬ್ಬರು ನೋಡಲಿ. ನಮಸ್ಕಾರ ಸ್ನೇಹಿತರೆ.